ಆ ಥರ ಏನಿಲ್ಲ ಸರ್. ನಾನು ಈಗ ಹಿಂಗೆ ಏನಾದ್ರು ಉತ್ತರ ಕೊಡಬೇಕು ಅಂತ ಅರ್ಥ ಆಗ್ತಿಲ್ಲ. ಹಲವಾರು ಸತಿ ಅಂದರೆ ನೀವೀಗ ಅದ್ರದ್ದು ಆಚರಣೆ ಎಲ್ಲ ಆಲ್ಮೋಸ್ಟ್ ಫಾಲೋ ಮಾಡಿದ್ರಿ, ಇವನ್ ಹಸುಗೆ ಆಹಾರ ಕೊಡೋದ್ರಿಂದ ಹೇಳಿದ್ರಿ. ತಪ್ಪೇನಿದೆ ಸರ್? ತಪ್ಪಂತಲ್ಲ, ನಿಮ್ಮ ಧರ್ಮದಲ್ಲಿ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರಾ. ಹೌದು. ಧರ್ಮದಲ್ಲಿ ಏನು ಹೇಳಿಲ್ವಾ ಈ ಥರ ಮಾಡಬೇಕು ಆ ಥರ ಏನೂ ಇಲ್ಲ ಸರ್. ನಮ್ಮ ಧರ್ಮದಲ್ಲಿ ಆ ಥರ ಏನೂ ಹೇಳ್ಕೊಟ್ಟಿಲ್ಲ. ಆಮೇಲೆ ಒಂದು ಸರ್, ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂದಮೇಲೆ ಜಾತಿ ಪಾತಿ ಅನ್ನೋ ಇರಬಾರ್ದು ಸರ್. ಈಗ ನಾನು ಚಿಕ್ಕವನಿದ್ದಾಗ ನಮ್ಮ ಜಯನಗರ 7 ಬ್ಲಾಕಲ್ಲಿ ಇತ್ತು ಸರ್ ಮನೆ. ಹೇಳಬಾರ್ದು, ಇವತ್ತು ನೀವು ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ಬಿಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವಾಗ ಚಿಕ್ಕವನಿದ್ದಾಗ ಮನೆಯಲ್ಲಿ ಕಾಸು ಕೊಡ್ತಾ ಇಲ್ಲ ಕೈಗೆ, ಮಕ್ಕಳು ಹಾಳಾಗ್ತಾರೆ ಅಂತ ಹೇಳಿ. ಬಟ್ ನನಗೆ ಬೇಕಲ್ವ, 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಏನೋ ಒಂದು ಚಾಕ್ಲೇಟ್ ಏನೋ ತಿನ್ನೋಕ್ಕೆ. ಯಡೂರು ಲೇಕ್ ಹತ್ರ ಗಣೇಶ ವಿಸರ್ಜನೆ ಮಾಡೋಕ್ಕೆ ಬರೋರು. ಆವಾಗ ನಾವೇ ಒಂದು ಫ್ರೆಂಡ್ಸ್ ಎಲ್ಲ ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ದೀವಿ. ಏನಕ್ಕಂದರೆ ಲಾಸ್ಟಿಗೆ ದೊಡ್ಡವ್ರು ಬಂದು ಕೊಡ್ತಾರಲ್ಲ, ತಗೊಳ್ರಪ್ಪ ಇಟ್ಕೊಡ್ರಪ್ಪ ಅಂತ ಹೇಳಿ. ಸೊ ಹಂಗೆಲ್ಲ ನಾವು ಮಾಡಿದ್ದೀವಿ. ಸೊ ಆ ಥರ ಏನಿಲ್ಲ ಸರ್ ನಮ್ಮದ್ರಲ್ಲಿ. ಜೈ ಸರ್ ಇಲ್ಲಿ ಈಗ ಸ್ಟಾರ್ ನಟರ ಸಿನಿಮಾಗಳು ಬಂದಾಗ ಅಭಿಮಾನಿಗಳು ಅವುಗಳನ್ನು ಆರಾಧಿಸೋ ರೀತಿಗೆ ಕೆಲವು ಸಾರಿ ಸಾರ್ವಜನಿಕವಾಗಿ ಸಮಸ್ಯೆಗಳಾಗುವಂಥದ್ದು, ತೊಂದರೆಗಳಾಗುವಂಥ ಘಟನೆಗಳು ಸಾಕಷ್ಟು ನಡೆದಿದೆ. ಬಟ್ ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಿಮ್ಮ ಸಿನಿಮಾದ ಒಂದು ಪೋಸ್ಟರ್ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ನಿಮಗೆ ಅದು ಗಮನಕ್ಕೆ ಬಂತ? ಅದನ್ನು ಹೇಗೆ ಪರಿಗಣಿಸ್ತೀರಿ? ಮತ್ತು ನಿಮ್ಮ ಅಭಿಮಾನಿಗಳು ಅದನ್ನು ಆರಾಧಿಸುವಂಥ ರೀತಿನ ಹೇಗೆ ಸಮರ್ಸ್ಕೊಳ್ತೀರಿ ಅಂತ? ಸರ್, ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಆಮೇಲೆ ಆ ಬ್ಯಾನರ್ ಬಗ್ಗೆ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ. ಅದು ನಾನು ಹೋಗೋ ಮುಂಚೆ ಅದು ನಡೆದಿದೆಯಾ ಘಟನೆ, ಇಲ್ಲ ನಾನು ಹೋದ ಮೇಲೆ ಅದು ನಡೆದಿದೆಯಾ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾಹಿತಿ. ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಗೊತ್ತಾಯಿತು ಈ ಥರ ಬ್ಯಾನರ್ ಏನೋ ಇಶ್ಯೂ ಆಗಿದೆ ಅಂತ ಹೇಳಿ. ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನಾನೇನು ಹೇಳೋಕ್ಕಾಗಲ್ಲ ಸರ್. ನಡಿಬಾರ್ದು, ಎಲ್ಲೂ ಸಹ ಆ ಥರ ಘಟನೆ ನಡಿಬಾರ್ದು, ನಡೆದೋಯ್ತು. ಸೊ ನನ್ನ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ತುಳು ಭಾಷೆ ಬಗ್ಗೆ ನಿಮ್ಮ ವಿರೋಧ ಏನು? ಏನು ವಿರೋಧ ಇಲ್ಲ ಸರ್. ನಾನು ಹೇಳಿದ್ದೇನು ಸರ್ ಅಂದರೆ, ಎಲ್ಲ ಭಾಷೆಗೂ ನಾವು ಗೌರವ ಕೊಡ್ತೀವಿ. ನಾನು ತುಳು ಭಾಷೆಗೂ ಗೌರವ ಕೊಡ್ತೀನಿ. ಎಲ್ಲ ಭಾಷೆಗೂ ನಾವು ಗೌರವ ಕೊಡಲೇಬೇಕು ಸರ್. ಏನಕ್ಕಂದರೆ ಪ್ರತಿಯೊಂದು ಭಾಷೆದು ಅದೇ ಆದಂಥ ತೂಕ ಇರುತ್ತೆ, ಗೌರವ ಇರುತ್ತೆ, ರೆಸ್ಪೆಕ್ಟ್ ಇದೆ, ಎಲ್ಲ ಥರನೂ ಇರುತ್ತೆ. ಬಟ್ ನಾನು ಹೇಳೋದು ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅಂತ ಹೇಳಿ. ಅದರಲ್ಲಿ ಏನಾದ್ರು ತಪ್ಪು ಹೇಳಿದ್ನಾ ಸರ್? ನೀವು ಹೇಳಿ. ಅಲ್ಲ, ಮಂಗಳೂರಲ್ಲಿ ಹೋಗಿ ಹೇಳ್ತಿದ್ರಲ್ಲ ನೀವು. ಮಂಗಳೂರಲ್ಲಿ ಸರ್ ಭಾಷೆನೇ ಅದು ಸ್ಟೇಟ್, ಬೇರೆ ಸ್ಟೇಟ್ ಅದು ಅಲ್ಲ. ತುಳು, ಉರ್ದು, ಹಿಂದಿಗೆ ಹೋಲಿಕೆ ಮಾಡ್ತಾರ ಇಲ್ಲ ನೀವು? ಅದು ಕರ್ನಾಟಕದ್ದೇ ಭಾಷೆ. ಹೌದು. ಹಾಗಾಗಿ ಮಂಗಳೂರವರು ತುಳು ಮಾತಾಡಿದ್ರೆ ಮತ್ತೇನು ಮಾತಾಡ್ತಾರೆ ಹೇಳಿ? ಅಲ್ಲ ಸರ್, ಹಂಗೆ ನೋಡೋಕೆ ಹೋದ್ರೆ ನಾನು ಒಬ್ಬ ಮುಸ್ಲಿಂ ಆಗಿ ನಾನು ಒಂದು ಗುಂಪು ಕಟ್ಕೊಂಡು ನಾನು ಉರ್ದುನೇ ಮಾತಾಡ್ತೀನಿ, ಕನ್ನಡ ಮಾತಾಡ್ತಿಲ್ಲ ಅಂದ್ರೆ ಅದು ಎಲ್ಲಿ ಸರ್ ಕನ್ನಡ ಭಾಷೆ ಉಳಿಯುತ್ತೆ? ಗುಂಪು ಕಟ್ಕೊಂಡು ಮಾಡೋ ಮಾತಲ್ಲ ಸರ್ ಅದು. ನಿಮ್ದು ಯಾವ ಊರು ಸರ್ ಫಸ್ಟ್? ನಂದು ಮಂಗಳೂರೇ. ಅದಕ್ಕೆ ಸರ್ ನೀವು ಆ ಪ್ರಶ್ನೆ ಹಂಗೆ ಕೇಳ್ತಾರೆ. ಅದು ವಿಚಾರ ಅಲ್ಲ ಸರ್. ಕರ್ನಾಟಕ ಬಿಟ್ಟು ನೀವು ಬೇರೆ ಕಡೆ ತುಳು ಸಿಗುತ್ತಾ ನೋಡಿ? ನಿಮ್ಗೆ ಉರ್ದು ಸಿಗುತ್ತೆ, ಉರ್ದು ದೇಶನೇ ಇದೆ ಬೇರೆ, ಯಾವ ಎಲ್ಲೂ ಸ್ಟೇಟ್ ಸಿಗುತ್ತೆ. ಹಾ, ಆದ್ರೆ ತುಳು ಕರ್ನಾಟಕದ ಭಾಷೆ, ಅದೊಂದು ಅಲ್ಪಸಂಖ್ಯಾತ ಭಾಷೆಗೆ. ಸರ್ ನಾನು ಮಾತಾಡಬೇಡಿ ಅಂತ ಹೇಳಿದ್ನ? ನಾನು ಗೌರವ ಕೊಡಲ್ಲ ಅಂತ ಹೇಳಿದ್ನ? ನನಗೆ ತುಳು ಭಾಷೆ ಇಷ್ಟ ಅಲ್ಲ ಅಂತ ಹೇಳಿದ್ನ? ಎಲ್ಲ ಭಾಷೆಗೂ ನಾನು ಗೌರವ ಕೊಡ್ತೀನಿ ಸರ್. ಐ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್. ಬಟ್ ನಾನೇನು ಹೇಳಿದ್ದು ಅಲ್ಲಿ, ತುಳು ಭಾಷೆ ಮಾತಾಡ್ತೀರಾ, ಇಂಗ್ಲೀಷ್ ಭಾಷೆ ಮಾತಾಡ್ತೀರಾ, ನಾನು ಇಷ್ಟಪಡ್ತೀನಿ, ಎಲ್ರಿಗೂ ಗೌರವ ಕೊಡುವ. ಆದರೆ ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ. ಎಲ್ಲಿ ಬಿಟ್ಕೊಟ್ಟಿದ್ದಾರೆ ಸರ್? ನಾನು ಅದಕ್ಕಿರಲ್ಲ ಸರ್ ಹೇಳ್ತಾ ಇದ್ದು. ಮಂಗಳೂರಲ್ಲಿ ಹೋದ್ರೆ ಸರ್ ಅವ್ರು ಕನ್ನಡ ಮಾತಾಡೋದಿಲ್ಲ ಸರ್. ಒಂದು ನಿಮಿಷ ಸರ್, ಇದು ನಿಮಗೆ ತುಳುನಾಡು ಅಂತ ಕೇಳಿದ್ದೀರಾ ನೀವು ಸರ್? ತುಳುನಾಡು ಅಂತ ಕೇಳಿದ್ದೀರಾ? ತುಳುನಾಡು ಅಂತ ಶಬ್ದ, ತುಳುನಾಡು ಅಂತ ಪ್ರದೇಶ ಕೇಳಿದ್ದೀರಾ ಅಂತ ಕೇಳಿದೆ ನಾನು. ಕೇಳಿದ್ದೀನಿ ಸರ್. ಕೇಳಿದಿರಲ್ವ? ಹೌದು. ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಮತ್ತು ಕಾಸರಗೋಡು ಇದೆಯಲ್ಲ, ಅದು 3 ತುಳು ಪ್ರದೇಶಗಳವು. ಹೌದು ಸರ್. ಅಲ್ಲಿ ಕನ್ನಡ ಮಾತಾಡುದಿಲ್ಲ ಅಂತ ಯಾರು ಹೇಳಿದ್ ನಿಮ್ಗೆ? ಮಾತಾಡೋದಿಲ್ಲ ಅಂತಲ್ಲ ಸರ್ ನಾನು ಹೇಳಿದ್ದು. ಈ ಪ್ರಸಂಗ ಅಲ್ಲ, ಗೊತ್ತಿಲ್ಲ ನನಗೆ. ಅವರು ಶಶಿಕಾರ್ ಕೇಳಿದ ಪ್ರಶ್ನೆ ಹಿನ್ನೆಲೆ ಗೊತ್ತಿಲ್ಲ ನನಗೆ. ಗೊತ್ತಾಯ್ತು ಸರ್. ಆದ್ರೆ ನೀವು ಈ ಉರ್ದು ಮತ್ತು ಇದರ ಜೊತೆ ತುಳುವನ್ನು ಇದು ಮಾಡಕ್ಕಾಗಲ್ಲ. ಯಾಕಂದ್ರೆ ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಲ್ಲಿ ತುಳು, ಕೊಡವ, ಕೊಂಕಣಿ ಆ ಥರದ್ದೆಲ್ಲ ಇದೆ. ಹೌದು ಸರ್. ಆ ಭಾಷೆಯ ಬಗ್ಗೆ ಇದು ನೀವು ಕನ್ನಡ ಮಾತ್ರ ಮಾತಾಡಿ ಅಂತ ಹೇಳಕ್ಕಾಗಲ್ಲ. ನೀವು ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಎಲ್ಲೂ ಸಹ ಹೇಳಿಲ್ಲ ಸರ್. ದಯವಿಟ್ಟು ಮತ್ತೊಂದ್ಸದ ಆ ವಿಡಿಯೋ ತೆಗೆದು. ಇಲ್ಲ, ನನಗೆ ಗೊತ್ತಿಲ್ಲ, ಏನು ಹಿನ್ನೆಲೆ ಗೊತ್ತಿಲ್ಲ. ನಾನು ಒಂದೇ ಹೇಳಿದ್ದು, ಕನ್ನಡ ಭಾಷೆಯನ್ನು ಬಿಟ್ಕೊಡ್ಬೇಡಿ. ಮಂಗಳೂರಿನಲ್ಲಿ ಕನ್ನಡ ಭಾಷೆ ಬಿಟ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನನಗೆ ಅನಿಸ್ತು ಸರ್. ಏನಕ್ಕಂದ್ರೆ
ನಂದು ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಒಂದು ನಿಮಿಷ ಸರ್, ನನಗೆ ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ, ಅಥವಾ ನಾನು ಇವಾಗ ಏನು ಕರ್ನಾಟಕ ಕಳ್ ಪ್ರವಾಸ ಅಂತೇಳಿ ಮಂಗಳೂರಿಗೆ, ಉಡುಪಿಗೆ, ಕಾಸರಗೋಡಿಗೆ ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಯಾರು ಸಹ ಅಲ್ಲಿ ಕನ್ನಡನೇ ಮಾತಾಡ್ತಾ ಇರಲಿಲ್ಲ, ಎಲ್ಲರೂ ಸಹ ತುಳುವಲ್ಲೇ ಇಂಟ್ರಾಕ್ಷನ್ ಮಾಡ್ತಾ ಇದ್ರು. ನಿಮ್ಮ ಹತ್ರ ತುಳು ಮಾತಾಡಿ. ನನ್ನ ಜೊತೆ ಅಲ್ಲ ಸರ್ ನಾನು ಹೇಳ್ತಾ ಇದ್ದು, ಒಂದಷ್ಟು ಜನ ನನ್ನ ಜೊತೆನೂ ಮಾತಾಡ್ತಾ ಇದ್ರು, ಇನ್ನು ಒಂದಷ್ಟು ಜನ ಎಲ್ಲರೂ ಜೊತೆನೂ ಮಾತಾಡ್ತಾ ಇದ್ರು. ನಾನು ಅಲ್ಲಿ ಏನು ಹೇಳ್ದೆ ಅವ್ರಿಗೆ, ಸರ್ ತುಳು ಮಾತಾಡಿ ನನಗೇನು ಬೇಜಾರಿಲ್ಲ, ಕನ್ನಡ ಭಾಷೆನ ಬಿಟ್ಕೊಟ್ಬೇಡಿ ಅಂತ ಹೇಳಿದ್ದು. ನಾನು ಎಲ್ಲಾದ್ರೂ ಹೇಳೋಣ ತುಳು ಮಾತಾಡಬೇಡಿ ಅಂತ? ನನಗೆ ಹಿನ್ನೆಲೆ ಗೊತ್ತಿಲ್ಲ. ಈಗ ನಾವು ಯಾವ ತಾರೆಯರೆಲ್ಲ ಇದ್ದಾರೆ ಇಲ್ಲಿ, ಕನ್ನಡ ಸಿನಿಮಾ ತಾರೆಯರು ಮಧ್ಯೆ ಮಧ್ಯೆ ಬರೀ ಇಂಗ್ಲೀಷ್ ಮಾತಾಡೋರು ಇದ್ದಾರೆ. ನಾವು ಅದನ್ನೇನು ಇದು ಮಾಡಿಲ್ಲ. ಇದು ಸುಮ್ಮನೆ ಅವ್ರ ತಕ್ಷಣ ಇದೆ. ತುಳುನಾಡಿನ ಮಂದಿ ಕನ್ನಡಕ್ಕೆ ಕೊಟ್ಟಿರೋ ಲಿಸ್ಟ್ ಮಾಡ್ತಾ ಹೋದ್ರೆ ಈ ಸುದ್ದಿಗೋಷ್ಠಿ ಎಂಡ್ ಆಗ್ಬೋದು, ಅಷ್ಟೇ ಇದೆ ಸರ್. ಆ ಲಿಸ್ಟ್ ಹೇಳೋದಿಲ್ಲ ನಾನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.